ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ಗೆ ಮತ್ತೆ ಸ್ವಾಗತ. ಇಂದು ನಾವು ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶಗಳನ್ನು ಸಂಪರ್ಕಿಸುವ ಮತ್ತೊಂದು ಮಹತ್ವದ ಹೊಸ ರೈಲು ಮಾರ್ಗದ ಬಗ್ಗೆ ರೋಚಕ ಅಪ್ಡೇಟ್ ತಂದಿದ್ದೇವೆ, ಅಂದರೆ ಮಾರಿಕುಪ್ಪಂ ಹೊಸ ರೈಲು ಮಾರ್ಗ. ಈ ಯೋಜನೆಯ ಇತ್ತೀಚಿನ ಪ್ರಗತಿ, ಮಾರ್ಗ ವಿವರಗಳು ಮತ್ತು ಮುಂದೇನು ನಡೆಯಬಹುದು ಎಂಬುದನ್ನು ನೋಡೋಣ. ಯೋಜನೆಯ ಸಮಗ್ರ ಮಾಹಿತಿ. ಮಾರಿಕುಪ್ಪಂ ಹೊಸ ರೈಲು ಮಾರ್ಗವು ಸುಮಾರು 23 ಕಿಲೋಮೀಟರ್ ಉದ್ದದ ಪ್ರಸ್ತಾವಿತ ಮಾರ್ಗವಾಗಿದ್ದು, ನೈಋತ್ಯ ರೈಲ್ವೇಡಿ ಬರುತ್ತದೆ. ಇದರಿಂದ ಕೆಜಿಎಫ್ ಪ್ರದೇಶಕ್ಕೆ ಕುಪ್ಪಂ ಮೂಲಕ ತಮಿಳುನಾಡು ಮತ್ತು ಚೆನ್ನೈ ದಿಕ್ಕಿನ ರೈಲುಗಳಿಗೆ ನೇರ ಸಂಪರ್ಕ ಲಭಿಸುತ್ತದೆ. ಪ್ರಯಾಣಿಕರು ಮತ್ತು ಸರಕು ಸಾಗಾಣಿಕೆಯಿಗೂ ಈ ಮಾರ್ಗ ಬಹಳ ಅನುಕೂಲಕರ. ಈ ಮಾರ್ಗ ಯಾಕೆ ಮಹತ್ವದ್ದು? ಕೆಜಿಎಫ್ ಪ್ರದೇಶದಿಂದ ಚೆನ್ನೈ ಕಡೆಗೆ ನೇರ ಸಂಪರ್ಕ. ಕರ್ನಾಟಕ, ತಮಿಳುನಾಡು ಗಡಿಯ ಪಟ್ಟಣಗಳ ಮಧ್ಯದ ಪ್ರಯಾಣ ಸಮಯ ಕಡಿಮೆ. ಸ್ಥಳೀಯ ಆರ್ಥಿಕತೆ, ಕೈಗಾರಿಕೆ, ಗಣಿಗಾರಿಕೆ ಪ್ರದೇಶಗಳಿಗೆ ಉತ್ತೇಜನ. ಮಾರಿಕುಪ್ಪಂ, ಗೊರಹಟ್ಟಿ, ಕುಪ್ಪಂ ನಡುವಿನ ದೈನಂದಿನ ಪ್ರಯಾಣಿಕರಿಗೆ ಬಹಳ ಉಪಯುಕ್ತ. ಇತ್ತೀಚಿನ ಅಪ್ಡೇಟ್ ಡಿಸೆಂಬರ್ 2025. ಎಂಜಿನಿಯರ್ಗಳು ಆರಂಭಿಕ ಅಳತೆ ಮತ್ತು ಮಾರ್ಗ ಗುರುತಿಸುವಿಕೆಯನ್ನು ಪೂರ್ಣಗೊಳಿಸಿದ್ದಾರೆ. ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ಕಡೆ ಭೂಸ್ವಾಧೀನ ಅಗತ್ಯಗಳನ್ನು ಪರೀಕ್ಷಿಸಲಾಗುತ್ತಿದೆ. ಮಾರಿಕುಪ್ಪಂ ಸೈಡಿಂಗ್ ಪ್ರದೇಶದಲ್ಲಿ ಮಣ್ಣಿನ ಪರೀಕ್ಷೆ ಮತ್ತು ನೆಲ ಪರಿಶೀಲನೆ ನಡೆಯುತ್ತಿದೆ. ಪ್ರಸ್ತಾವಿತ ಮಾರ್ಗ ಗೊರಹಟ್ಟಿ, ಗುಡುಪಳ್ಳಿ, ಕುಪ್ಪಂ. ಸರ್ವೆ ವರದಿ ಸಲ್ಲಿಸಿದ ನಂತರ 2026ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚು. ಅಂದಾಜು ವೆಚ್ಚ ಮತ್ತು ಹಣಕಾಸು. ಯೋಜನೆಯ ಒಟ್ಟು ವೆಚ್ಚ 750-800 ಕೋಟಿ ಆಗುವ ನಿರೀಕ್ಷೆ. ಭೂಸ್ವಾಧೀನ ವೆಚ್ಚವನ್ನು ಸಹ ಒಳಗೊಂಡಿರುತ್ತದೆ. ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರಗಳು ಖರ್ಚು ಹಂಚಿಕೊಳ್ಳುವ ಸಾಧ್ಯತೆ ಇದೆ. ನಿರ್ಮಾಣ ಯಾವಾಗ ಆರಂಭವಾಗಬಹುದು? ಅನುಮತಿಗಳು ಮತ್ತು ಭೂಸ್ವಾಧೀನ ಸುಗಮವಾಗಿ ನಡೆದರೆ 2026 ಅಂತ್ಯ ಅಥವಾ 2027 ಆರಂಭದಲ್ಲಿ ನಿರ್ಮಾಣ ಆರಂಭವಾಗಬಹುದು. ಮಹತ್ತರ ಕೆಲಸಗಳು, ಸೇತುವೆಗಳು, ಮಣ್ಣಿನ ಕೆಲಸ, ಟ್ರ್ಯಾಕ್ ಅಳವಡಿಕೆ ಸುಮಾರು 2-3 ವರ್ಷ ಬೇಕಾಗಬಹುದು. ಹೀಗಾಗಿ ಯೋಜನೆ 2027-2028ರ ವೇಳೆಗೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಸ್ನೇಹಿತರೆ, ಕುಪ್ಪಂ ಹೊಸ ರೈಲು ಮಾರ್ಗ ಚಿಕ್ಕದಾದರೂ ಕೆಜಿಎಫ್ ಪ್ರದೇಶ ಮತ್ತು ರಾಜ್ಯಾಂತರ ಸಂಪರ್ಕಕ್ಕೆ ಬಹಳ ದೊಡ್ಡ ಪ್ರಯೋಜನಗಳನ್ನು ನೀಡುತ್ತದೆ. ರೈಲ್ವೆಯಿಂದ ಹೊಸ ಮಾಹಿತಿ ಬಂದ ಕೂಡಲೇ ನಾವು ಮತ್ತಷ್ಟು ಅಪ್ಡೇಟ್ಗಳನ್ನು ನಿಮಗೆ ತಂದುಕೊಡುತ್ತೇವೆ. ಈ ಅಪ್ಡೇಟ್ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮಾಡಿ ಮತ್ತು ಇನ್ನಷ್ಟು ರೈಲು ಮಾಹಿತಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.